ವೈರಿ ಅಣ್ಣ ತಮ್ಮ ಎಂಬ 4 ಅಕ್ಷರಗಳು ಎಂದು ಹುಟ್ಟಿದವು ಅಂದಿನಿಂದ ಬೆಳೆದು ನಿಂತಿದೆ ಈ ವೈರತ್ವ. ಅದ್ವಿತೀಯ ಆದಿಪುತ್ರನಿಂದ ಹಿಡಿದು ನಮ್ಮಲ್ಲಿಯವರೆಗೂ ಬೆಳೆದು ನಿಂತಿದೆ ಈ ಮಸ್ತರ ಎಂಬ ಅನುಭವ ನಿನ್ನ ಹೃದಯ ಚಿತ್ತದಲ್ಲಿ ಮೂಡಲಂತೇಳಿ ಹಚ್ಚಿರುವೆನು ತಮ್ಮ ಈ ಕೆಲಸಕ್ಕೆ. ಬೇಡ ಸಾಗು ಮಾಡು ನೇಗಲೆಯನ್ನು. ಮನ ಮರಗುವುದೇನಣ್ಣ ಆ ದ್ಯೂತಿ ಪುತ್ರರಂತೆ ಅದ್ವಿತೀಯ ಪುತ್ರ ಕರುಡು ನೀನಾಗಿ ಬಂದು ಎಂಬ ಭಯವೂ ನನಗಿಲ್ಲ. ನಿಲ್ಲಬೇಡ ಸಾಗು ಮಾಡು ನೇಗಲಿಯನ್ನು. ನನ್ನನ್ನು ಹಿಂಸೆ ಪಡಿಸಬೇಕೆಂದೇ ನಿನ್ನ ಹೃದಯ ಇಲ್ಲ ಪದ್ಮ, ಇಲ್ಲಿಯವರೆಗೂ ನಮ್ಮ 4 ಮಂದಿ ಅಣ್ಣಂದಿರು ಎಂತ ಕಷ್ಟ ನಿಷ್ಠೆಯಿಂದ ದುಡಿದು ಎಂತ ಭಯಂಕರ ಹಿಂಸೆ ಎಂಬ ಸಹಿಸಿದರೆಂಬ ಅನುಭವ ನಿನ್ನ ಹೃದಯ ಚಿತ್ತದಲ್ಲಿ ಮೂಡಲಂತೇಳಿ ಹಚ್ಚಿರುವೆನು ತಮ್ಮ ಈ ಕೆಲಸಕ್ಕೆ. ಇಲ್ಲ ಬೇಡ ಸಾಗು ಮಾಡು ನೇಗಲಿಯನ್ನು. ಅಣ್ಣ ನಿನ್ನ ವಿಷದ ನಾಲಿಗೆಯಿಂದ ಎಂತ ಅಮೃತ ನುಡಿ ನುಡದೆ ಪುಣ್ಯ ಪದ್ಮ ಉಂಡಾಡಿದ ನಿನ್ನ ಮೈ ಕಂಡ ಕರಿಗೆ ನೀರಾದರೆ ಅದೇ ನಮ್ಮ ಪುಣ್ಯ. ಹೇಗಿಲೆಯನ್ನು ಹಿಡಿದು ಏಕೆ ನಿಲ್ಲಿ ಮತ್ತೊಮ್ಮೆ ನೀರೆಂದು ಬಾಯಿ ತೆರೆದರೆ ಕಿತ್ತುವುದು ನಿನ್ನ ಮೈ ಚರ್ಮ. ಮಕ್ಕಳೇ ಬನ್ನಿರಪ್ಪ, ಹೊತ್ತು ನೆತ್ತಿಗೆ ಬಂದಿದೆ. ಬುತ್ತಿ ತಂದಿರುವೆ ಉಣಬರಪ್ಪ. ಅಮ್ಮ 7 ಮಂದಿ ಸ್ವಸ್ಥಂದರ ಮನೆಯಲ್ಲಿ ಇರುವಾಗ ಅಣ್ಣಾದ ನೀನು ಹೇಳ್ತಾ ಬುದ್ಧಿ ತರಬೇಕೆ? ಕಣ್ಣು ಕಾಣದ ಒಬ್ಬನ್ನೇ ಮುದುಕನನ್ನು ಬಿಟ್ಟು ನೀನು ಬರಬೇಕೆ? ನಿಮ್ಮ ತಂದೆಯವರು ಕಣ್ಣು ಹೋದಾಗಿನಿಂದ ಮನೆ ಹಿಡಿದು ಬೇಸರವಾಗಿತ್ತಪ್ಪ. ಅದಕ್ಕಾಗಿ ನಿಮ್ಮ ತಂದೆಯವರ ಅಪ್ಪಣೆ ಪಡೆದುಕೊಂಡು ಬಂದಿರುವೆನಪ್ಪ. ಅಣ್ಣ ಬುದ್ಧಿಯ ನೆವ ಮಾಡಿ ಪ್ರೀತಿಯ ಮಗನ ಕೆಲಸ ನೋಡಲು ಬಂದಿದ್ದಾಳಣ್ಣ. ಇಲ್ಲಿ ಪ್ರೀತಿಯ ಮಗಳ ಪರಾಕ್ರಮ ನೋಡಲು ಬಂದಿದ್ದಾಳೆ. ನಗಬೇಡ್ರಪ್ಪ, ಹೃದಯ ಬಗ್ಗೆತ್ತು ಉರಿದಿತ್ತು. ಪುತ್ರ ಹಾಗೆಲ್ಲ ನಗಬೇಡ್ರಪ್ಪ. ನಾನು ನಿಮ್ಮೆಲ್ಲರ ದುಡಿಮೆ ನೋಡಲು ಬಂದಿರುವೆ. ಬರ್ರಪ್ಪ ಉಣಬರ್ರಿ. ಆ ಪದ್ಮನ ಬರೋದು ಅಮ್ಮ ಅವನನ್ನು ಉಣ್ಣಲು ಕರೆಯುವ ಅಥವಾ ಮನೆಗೆ ಕರೆಯುವ? ಉಣ್ಣಲು ಕರಿವೇನಪ್ಪ. ಅವನನ್ನು ಉಣ್ಣಲು ಕರೆಯಬಾರದು, ಅವನನ್ನು ಬರಬಾರದು. ಏಕೆ ಬರಬಾರದಪ್ಪ? ಕಷ್ಟ ಜೀವಿಗಳ ಅನ್ನದಲ್ಲಿ ಸೋಮಾರಿ ಅಂದಲು ಸೇರಬೇಕೇನಮ್ಮ? ಕಷ್ಟದಿಂದ ದುಡಿಯುವ ದಯಾಳುಗಳೇ ಸೋಮಾರಿಗೆ ಅನ್ನ ಕೊಡಲು ಸಾಧ್ಯವಿಲ್ಲೇನ್ರಪ್ಪ? ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಸೋಮರಿಗೆ ಅನ್ನ ಸಾಧ್ಯವಿಲ್ಲ. ಸೋಮ
ಇವನಿಗೆ ಅನ್ನ ಕೊಟ್ಟರೆ ಇವನ ಸೋಮಾರಿತನ ನಮಗೆ ತಟ್ಟಿತ್ತು. ತಟ್ಟುವುದಿರಲಿ. ಇವನ ಮುಟ್ಟಿನ ಅನ್ನ ನಮ್ಮ ಹೊಟ್ಟೆ ಒಳಗೆ ಹೋದರೆ ನಮ್ಮ ಬುದ್ಧಿ ಕೆಟ್ಟು ಮುದ್ದೆ ಸಿಗಲಾಗಿತ್ತು. ಅದಕ್ಕೆ ಕೊಡಲು ಸಾಧ್ಯವಿಲ್ಲ. ಅದೇಕೆ ಸಾಧ್ಯವಿಲ್ಲ? ನೀವು ಉಂಡು ಇವನು ಉಪವಾಸ ಬರಬೇಕೆ? ಇರಬೇಕು. ತನ್ನ ಭಾಗದ ಕೆಲಸ ಪೂರ್ತಿಯಾಗುವವರೆಗೂ. ನೀವೆಲ್ಲ ನಿಮ್ಮ ಕೆಲಸವನ್ನು ಪೂರ್ತಿ ಮಾಡಿ ಉಣ್ಣಲು ಬಂದಿರೋ ಅಥವಾ ಹಾಗೆ? ನಿಲ್ಲಿಸು ನಿನ್ನ ಅಧಿಕ ಪ್ರಸಂಗದ ಮಾತನ್ನು. ಬುದ್ಧಿ ಕೊಡಲು ಬಂದು ನೀನು ಬುದ್ಧಿ ಕೊಟ್ಟು ಹೋಗುವುದಷ್ಟೇ ನಿನ್ನ ಕೆಲಸ. ನಡೆ ಮನೆಗೆ. ಅದೇಕೆ ಸ್ಥಳವಿಲ್ಲ? ನನ್ನೆಲ್ಲ ಮಕ್ಕಳ ಮಧ್ಯದಲ್ಲಿ ನಿಲ್ಲಲು ನನಗೆ ಸ್ಥಳವಿಲ್ಲವೇ? ಇಲ್ಲಿಲ್ಲ ನಿನ್ನ ಸ್ಥಳ. ನಿನ್ನ ಕರುಣಾಗುಣ ನಾ ಬಲ್ಲೆ. ಇಲ್ಲಿಯವರೆಗೆ ಹೊಲದಲ್ಲೇ ಕಾಲಿಡದ ನೀನು ಇಂದು ಬುದ್ಧಿ ತಂದಿರುವಂದರೆ ನಿನ್ನ ಕನಿಕರದ ಕಂದನಿಗಲ್ಲದೆ ನಮಗೆಲ್ಲ ನಡೆ.
ಕಂದ ಅಮಂಗಲ ಶಬ್ದವ ಉಡಬಾರ ಕಂದ ಉಡಬಾರಪ್ಪ ಬರಲಾರೆ ನಮ್ಮ ಬರಲಾರೆ ಅಣ್ಣನ ಮೀರಿಡದ ಕೆಲಸ ಕಡೆಗಾಗುವರೆಗೂ ಬರಲಾರೆ ನಮ್ಮ ನೀನು ಎಂದು ಹೋಗುತ್ತಾಯಿ ಹೊರಟು ಹೋಗಲು ಕಾಲುಗಳೇ ಹೇಳಲಾರವಪ್ಪ ನಿನ್ನ ದುಸ್ಥಿತಿಯನ್ನು ನೋಡಿ ಗಡಗಡನೆ ನಡುಗುತ್ತಿದೆಯಪ್ಪ ನನ್ನದೇ ಅಮ್ಮ ನಿನ್ನ ಕೆಲಸ ಮುಗಿದ್ರಿ ನಿಂತಳಿವೆ ಯಾಕೆ ಮಗನ ಜೊತೆ ನಡೆ ಮನೆಗೆ ಹೊಟ್ಟೆಗೆ ಅನ್ನವಿಲ್ಲದೆ ನೇಗಲಿ ಹೊಡೆಯುವ ಈ ನಿನ್ನ ತಮ್ಮನನ್ನು ಬಿಟ್ಟು ಹೋಗಲು ಕಾಲುಗಳೇ ಕಿತ್ತಲಾರವಪ್ಪ ಕಾಲುಗಳೇ ಮುಂದಕ್ಕೆ ಬರಲಾರವಪ್ಪ ಅಮರ ಅಮರ ನಿಮ್ಮೆಲ್ಲರ ಬುದ್ಧಿಯಲ್ಲಿ ಒಂದೊಂದು ತುತ್ತು ಅನ್ನವಾದ್ರೂ ಪಡ್ಯಪ್ಪ ಅದನ್ನೇ ತಿಂದು ಮುಂದಿನ ಕೆಲಸವಾದ್ರೂ ಮಾಡುವನಪ್ಪ ಮಾಡುವನು ತುತ್ತನ್ನವೇಕೆ ಒಂದು ಅಗಳ ಅನ್ನನು ಕೊಡಲಾರೆನು ಇವನು ಇವತ್ತೊಂದು ದಿನ ಉಪವಾಸಿದ್ದರೆ ಸತ್ತು ಹೋಗುವುದಿಲ್ಲ ಅಲ್ಲೇ ಮಣ್ಣಿದೆ ತಿನ್ನೊಂದು ಹೇಳು ನಿನ್ನ ಮಗನಿಗೆ ಅಮರ ಅನ್ನ ಉಣ್ಣುವ ಪ್ರಾಣಿ ಮಣ್ಣು ತಿನ್ನುವಂತಿದ್ದರೆ ಬಿತ್ತಿ ಬೆಳೆಯುವ ಫಲವೇನಪ್ಪ ಶ್ರಮ ಪಡುವುದೇಕಪ್ಪ ನೀರು ಕುಡಿಯುವ ಕಪ್ಪಿ ಹಾಲು ಕುಡಿಯಬಹುದೇನಪ್ಪ ಹಾಲು ಕುಡಿಯಬಹುದೇನಪ್ಪ ಹಾಲು ಸೇವಿಸುವ ಹಂಸ ಪಕ್ಷಿ ನೀರು ಸೇವಿಸಬಹುದೇನಪ್ಪ ಅನ್ನ ಉಣ್ಣುವ ಪ್ರಾಣಿ ಮಣ್ಣು ತಿಂದು ಬದುಕೆಂದು ಇನ್ನೂ ರಚಿಸಿಲ್ಲಪ್ಪ ಇನ್ನೂ ರಚಿಸಿಲ್ಲ ಶಿವನ ರಾಜ್ಯದಲ್ಲಿ ನೀನು ರಚಿಸಿದ್ದೇನಪ್ಪ ನಿನ್ನ ಆಳ್ವಿಕೆಯಲ್ಲಿ ಅಮ್ಮ ಅನ್ನ ಕೊಡುವುದರಿರಲಿ ಕೊಡದೆ ಇಲ್ಲಿದ್ದ ಕೊಡವನ್ನು ಅಲ್ಲೊಯ್ಯಲು ಎಷ್ಟವರ ಅವರ ಕರುಣೆಗೆ ಕಣ್ಣಿಲ್ಲವೇನಪ್ಪ ದಯದ ಬಾಗಿಲು ಮುಚ್ಚಿರುವುದೇನಪ್ಪ ನ್ಯಾಯ ನೀತಿಗಳು
ನನ್ನ ಕಂದನ ನೆತ್ತರ ನಿನ್ನ ರಾಕ್ಷಸಿ ಮಹತ್ವಾಕಾಂಕ್ಷೆಗೆ ಕಡಿಮೆ ಆಗಿದೆ ಎಂದು ನುಡಿಯಲು ಹಚ್ಚಿದೇನಪ್ಪ ಈ ನನ್ನ ಕಂದನ ಅಮರ. ನಿನ್ನ ತಮ್ಮನ ಬದಲು ನಿನ್ನ ಹೊಟ್ಟೆಯ ಮಗನಾಗಿದ್ದರೆ ಇಂಥ ಕೆಟ್ಟ ಗುಣ ಹುಟ್ಟುತ್ತಿದ್ದೇನಪ್ಪ ನಿನ್ನ ಮನದಲ್ಲಿ. ಅಮ್ಮ ನನ್ನ ಮಗನಾಗಿದ್ದರೆ ದುಡಿಯುವ ಕಡುಗಲಿ ಆಗುತ್ತಿದ್ದ ನಿನ್ನ ಮಗನ ತರ ಏಡಿ ಆಗಲು ಸಾಧ್ಯವೇನೇ ಇಲ್ಲ. ಅಮರ, ಈ ಮಗನು ಹೇಳಿ ಆದರೆ ನೀವೇನು ಚಂಡ್ರಿ ಅನ್ನಲು ನಪುಂಸಕರೇ ಎಲ್ಲೋ ಬಂಡ ಎಲುಬಿಲ್ಲದ ನಾಲಿಗೆಯನ್ನು ಬಲ್ಲಂತೆ ಬಿಡಬೇಡ ಜೋಕೆ. ಅಮ್ಮ ಇದೇ ಶಬ್ದ ಮತ್ತೊಬ್ಬರ ಬಾಯಿಂದ ಸಿಡಿದು ಬಂದಿದ್ದರೆ ಉರಿಯುವ ಕೆಚ್ಚಿನಲ್ಲಿ ಕೈ ಕಾಲು ಕಟ್ಟಿ ಸುಟ್ಟು ಬಿಡುತ್ತಿದೆ ಎತ್ತರ. ಬಾಯಿ ಎತ್ತರವಿಲ್ಲದೆ ಬಗಳುವ ಹುಚ್ಚು ಸ್ವಾದ. ನೀನು ಉಚ್ಚರಿಸುವ ಶಬ್ದವನ್ನು ಮತ್ತೊಬ್ಬರ ಉಚ್ಚರಿಸಿದರೆ ಅವರನ್ನ ಏನು ಮಾಡ್ತಿದ್ದೆ ಎಂದು ನನಗೆ ತಿಳಿತು. ತಡೆ ತಾಯಿ ನುಡಿಯದಿರು. ಬಹಳ ಪುಟದಿಂದ ಕಾಂತಿಗೊಪ್ಪದ ಚಿನ್ನದಂತೆ ಅಪ್ಪ ಇವರು. ಸರ್ಪಗಳ ಮಧ್ಯದಲ್ಲಿ ಅಮೃತ ಕಳಸ ಬಿದ್ದಂತೆ ಅಪ್ಪ ಈ ಚಾಂಡಲರು. ಮಗು ಮಗು ನನ್ನ ಮನ ಮರನೆ ಮರಿಗೆ ಮರೆಯುತ್ತಿದೆ ಅಪ್ಪ. ಇದನ್ನು ಶಾಂತಪಡಿಸಲು ನೀನು ಸ್ವಲ್ಪ ನೀರು ಕುಡಿಬೇಕಂದ. ನೀನು ಸ್ವಲ್ಪ ನೀರು ಕುಡಿಬೇಕಂದ. ಅಮ್ಮ ನಿನ್ನ ನುಡಿ ಒಳಗಿದ್ದ ಅಮೃತವೇ ನನ್ನ ನೀರಿನ ದಾರಿ. ಆದರೆ ನೀನಾಗೆ ಮಾತ್ರ ಇಲ್ಲಿಗೆ ತಂದು ಕೊಟ್ಟರೆ ಕುಡಿವೇನಮ್ಮ. ನಾನಲ್ಲಿಗೆ ಬರಲಾರನಮ್ಮ, ಬರಲಾರೆ. ಪದ್ಮ ನೀರು ಕೊಡಲಾರದಷ್ಟು ನಿಷ್ಕರುಣಿಗಳಾದರೇನಪ್ಪ ಈ ಪಾಪಿಗಳು. ಒಡಬಾಗ್ನೆಗೆ ಕಡಲುಕ್ಕಿ ಸಿಡಿಯುವಂತೆ ಒಡಬಾಗ್ನೆಯನ್ನು ಮನವಂತೆ